ಇನ್ನು ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಮಹದೇವಪ್ಪ ಮಾತಾಡಿದ್ದಾರೆ. ಸತೀಶ್ ಊಟಕ್ಕೆ ಕರೆದಿದ್ರು, ನಾವು ಊಟಕ್ಕೆ ಹೋಗಿದ್ವಿ, ನಾವು ರಾಜಕೀಯ ಮಾತಾಡಿಲ್ಲ. ಬೆಳಗ್ಗೆ ತಾನೇ ನಾನು ಹೇಳಿದೆ 9 ಗಂಟೆಗೆ. ಎಲ್ಲ ನಾಯಕರುಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ. ಪ್ಲಾನ್ ಇರಲಿಲ್ಲ, ಅಜೆಂಡಾ ಅಂತೂ ಇಲ್ಲವೇ ಇಲ್ಲ. ಇದು ಮಹದೇವಪ್ಪನವ್ರ ಮಾತು. ಅಲ್ಲಿ ಒಬ್ಬನೇ ಒಬ್ಬ ಶಾಸಕ ಕೂಡ ಇರಲಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಕ್ಯಾಬಿನೆಟ್ ನಡೀತಾ ಇತ್ತಲ್ಲ ನಿನ್ನೆ, ಆವಾಗ ಸತೀಶ್ ಅವರು ಸಾಯಂಕಾಲ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು. ಏನು ವಿಷಯ ಅಂತ ಏನೂ ಇಲ್ಲ, ಸುಮ್ಮನೆ ಊಟಕ್ಕೆ ಸೇರಬೇಕಂತ ಹೋಮ್ ಮಿನಿಸ್ಟ್ರು ನನಗೆ ರಾಜಣ್ಣಗೆ ಹೇಳಿದ್ರು. ಮತ್ತು ಹಾಗೆ ಚೀಫ್ ಮಿನಿಸ್ಟ್ರು ಕರೆಯೋಣ ಅಂದರು. ಹೇಳಿ ಅಂತ ಹೇಳಿದರು. 8:15ಗೆ ಬರ್ತೀನಿ ಅಂದರು. ಊಟಕ್ಕೆ ತಾನೆ 8:15ಗೆ ಬರ್ತೀನಿ. ಸಬ್ಜೆಕ್ಟ್ ಇಷ್ಟೇ. 8:15 8:45ಕ್ಕೆ ಬಂದರು. ಊಟ ಮಾಡಿದ್ವಿ. ಊಟದ ಬಗ್ಗೆ ಮೀನು ಚೆನ್ನಾಗಿದೆ, ಆಮೇಲೆ ಪಲ್ಯ ಚೆನ್ನಾಗಿತ್ತು, ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಬಂದು. ನಾಟ್ ಎ ಸಿಂಗಲ್ MLA ವಾಸ್ ಪ್ರೆಸೆಂಟ್. ನಂಬರ್ 1. ನಂಬರ್ 2, ಅದು ಪ್ಲ್ಯಾಂಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು ಅಷ್ಟೇ. ಹೇಳಿದ್ನಲ್ಲ, ಅದು 9ನೇ ವಿಶ್ವದ ಅದ್ಭುತ. ನಾವು ಯಾಕಂದ್ರೆ ಏನು ಮಾತಾಡಿಲ್ವಲ್ಲ, ಏನು ಮಾತಾಡಲಿಲ್ವಲ್ಲ. ಆ್ಯಕ್ಚುಲಿ ನೋ ಪೊಲಿಟಿಕಲ್ ಡಿಸ್ಕಷನ್ ವಾಸ್ ಟೇಕನ್ ಪ್ಲೇಸ್. ನಾವು ಡೆವಲಪ್ಮೆಂಟ್ ಬಗ್ಗೆ, ಗೌರ್ಮೆಂಟ್ ಇಮೇಜನ್ನು ಇದು ಮಾಡೋ ಬಗ್ಗೆ, ವಿರೋಧ ಪಕ್ಷಗಳು ಪ್ರತಿಯೊಂದು ವಿಷಯಗಳನ್ನು ರಾಜಕೀಯಕರಣಗೊಳಿಸಿ ಯಾರು ಏನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ಒಂದು ವಿರೋಧ ಪಕ್ಷದ ಪ್ರವೃತ್ತಿಗಳು ಜನರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡ್ತವೆ. ಸೊ ಸರ್ಕಾರ ನಾವು ಪರಿಣಾಮಕಾರಿಯಾಗಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು ಮತ್ತು ನಮ್ಮ ಸರ್ಕಾರದ ಇಮೇಜನ್ನು ಹೆಚ್ಚಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆ ಥರದ ವಿಷಯಗಳು, ಡೆವಲಪ್ಮೆಂಟ್ ವಿಷಯಗಳು ಬಿಟ್ಟರೆ ಪೊಲಿಟಿಕಲಿ ನಾವು ಡಿಸ್ಕಸ್ ಏನಾದರೂ ಇಲ್ಲ. ಅದು ಕ್ಯಾಬಿನೆಟ್ ವಿಸ್ತರಣೆ, ಪುನರ್ರಚನೆ ಅದು ಒಂದೂ ಚರ್ಚೆ ಆಗಲಿಲ್ಲ. ಪುಷು ಪುಲ್ಲು ಏನಿದ್ರೂ ಅದು ಹೈಕಮಾಂಡೇ ತೀರ್ಮಾನ ಮಾಡೋದು. ಪುಷ್ ಆರ್ ಪುಲ್ ಹೈಕಮಾಂಡ್ದು. ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್.